ಅಡಿಯೇನ್ ರಾಮಾನುಜದಾಸನ್. ಯಾಮುನರ ಶಿಷ್ಯರಲ್ಲಿ ಮಾಲಾಧರ ಅನ್ನೋರು ಮತ್ತು ಯಾಮುನರ ಮಗ ವರರಂಗ ಗಾಯಕ ಅನ್ನೋರು ರಾಮಾನುಜರಿಗೆ ಗುರುಗಳಾಗಿ ಅನುಗ್ರಹಿಸ್ತಾರೆ. ಮಾಲಾಧರ ಇವರಿಗೆ ತಿರುಮಲೆ ಆಂಡಾನ್ ಅನ್ನೋ ಹೆಸರು ಕೂಡ ಇರುತ್ತೆ. ಒಮ್ಮೆ ತಿರುಕ್ಕೋಟಿಯೂರು ನಂಬಿ ಮಾಲಾಧರರನ್ನು ಕರೆದುಕೊಂಡು ರಾಮಾನುಜರ ಮಠಕ್ಕೆ ಬರ್ತಾರೆ. ರಾಮಾನುಜರು ಅವರನ್ನು ನಮಸ್ಕರಿಸಿ ಬರಮಾಡ್ಕೋತಾರೆ. ತಿರುಕ್ಕೋಟಿಯೂರು ನಂಬಿಗಳು ರಾಮಾನುಜರಿಗೆ ಮಾಲಾಧರರಿಂದ ದಿವ್ಯ ಪ್ರಬಂಧವನ್ನು ಕಲಿಯುವಂತೆ ಹೇಳ್ತಾರೆ. ರಾಮಾನುಜರು ಮಾಲಾಧರರಿಂದ ದಿವ್ಯ ಪ್ರಬಂಧ, ಅದರ ರಹಸ್ಯಾರ್ಥಗಳನ್ನು ಕಲಿಯೋದಕ್ಕೆ ಶುರು ಮಾಡ್ತಾರೆ. ತಿರುವಾಯ್ಮೊಳಿ ಹೇಳೋದಕ್ಕೆ ಶುರು ಮಾಡಿದ್ಮೇಲೆ ಮಾಲಾಧರರು ಹೇಳಿದ ವ್ಯಾಖ್ಯಾನಗಳು ಅಲ್ಲಲ್ಲಿ ರಾಮಾನುಜರಿಗೆ ಸರಿ ಅನಿಸೋದಿಲ್ಲ. ಆಗೆಲ್ಲ ಅವರು ಆ ತಪ್ಪುಗಳನ್ನು ತೋರಿಸಿ ಸರಿಯಾದ ಅರ್ಥ ಹೀಗಿರಬಹುದಲ್ವಾ ಅಂತ ಹೇಳ್ತಾರೆ. ಆದರೆ ಮಾಲಾಧರರಿಗೆ ತಾವು ಆಚಾರ್ಯರು, ತಾವು ಹೇಳಿದ್ದೇ ಸರಿ ಅನ್ನೋ ಭಾವನೆ ಇರುತ್ತೆ. ಅದಕ್ಕೆ ಅವರು ನಾನು ಹೇಳಿದ್ದೇ ಸರಿ ಅಂತ ಹೇಳಿಬಿಡ್ತಾರೆ ಅವರಿಗೆ. ಈ ರೀತಿಯ ಘಟನೆಗಳು ಮತ್ತೆ ಮತ್ತೆ ನಡೆದಾಗ ಮಾಲಾಧರರು ರಾಮಾನುಜರಿಗೆ ನಾನು ಯಾಮುನಾಚಾರ್ಯರಿಂದ ಈ ರೀತಿಯ ಅರ್ಥವನ್ನು ಕೇಳಿಲ್ಲ, ನಿಮ್ಮ ಇಷ್ಟದ ಪ್ರಕಾರ ಅರ್ಥೈಸುವ ಹಾಗಿದ್ದರೆ ನಿಮಗೆ ನನ್ನ ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಡ್ತಾರೆ. ಅಲ್ಲಿಗೆ ದಿವ್ಯ ಪ್ರಬಂಧದ ವಿವರಣೆ ನಿಂತೇ ಹೋಗುತ್ತೆ. ಈ ವಿಷಯ ತಿರುಕ್ಕೋಟಿಯೂರು ನಂಬಿಗೆ ತಿಳಿಯುತ್ತೆ. ಅವರು ತಕ್ಷಣ ಹೊರಟು ಬಂದು ಮಾಲಾಧರರನ್ನ ಭೇಟಿ ಮಾಡಿ ವಿಚಾರಿಸ್ತಾರೆ. ಮಾಲಾಧರರು ತಮಗೂ ಹಾಗೂ ರಾಮಾನುಜರಿಗೂ ನಡೆದ ವಾದಗಳನ್ನು ಹೇಳ್ತಾರೆ. ನಾನು ಹೇಳಿದ ಅರ್ಥವನ್ನು ಒಪ್ಪದೆ ಅವರು ಅವ್ರದ್ದೇ ಅರ್ಥಗಳನ್ನು ಹೇಳ್ತಾರೆ, ಹಾಗಾಗಿ ನನಗೆ ಬೇಜಾರಾಗ್ಬಿಡ್ತು, ನಿಲ್ಲಿಸ್ಬಿಟ್ಟೆ ಅಂತ ಹೇಳ್ತಾರೆ. ಹಾಗೆ ತಮ್ಮ ಅರ್ಥ ವ್ಯತ್ಯಾಸಗಳನ್ನು ಹೇಳ್ತಾರೆ. ಆಗ ತಿರುಕ್ಕೋಟಿಯೂರು ನಂಬಿಗಳು ಮಾಲಾಧರರಿಗೆ ರಾಮಾನುಜರನ್ನ ಸಾಮಾನ್ಯರು ಅಂತ ತಿಳ್ಕೋಬೇಡಿ, ಅವರು ಅವತಾರ ಪುರುಷರು ಹಾಗೂ ಸರ್ವಜ್ಞರು. ಅವರು ಶ್ರೀಕೃಷ್ಣ ಸಾಂದೀಪಿನಿಗಳ ಬಳಿ ಕಲ್ತ್ಕೊಂಡ ಹಾಗೆ ಅವ್ರು ನಮ್ಮ ಬಳಿ ಕಲಿತಿದ್ದಾರೆ. ಅದು ನೆಪಕ್ಕೆ ಮಾತ್ರ. ಆಳವಂದಾರರ ಮನಸ್ಸಿನಲ್ಲಿ ಇರೋದನ್ನು ಅವರು ಮೊದಲೇ ಚೆನ್ನಾಗಿ ತಿಳ್ಕೊಂಬಿಟ್ಟಿದ್ದಾರೆ. ಅವರಿಗೆ ಗುರುಗಳಾಗಿರೋದು ನಮಗೆ ಮುಕ್ತಿ ದೊರಕಿಸುವ ದಾರಿ. ಅವರಿಗೆ ನಾವು ಗುರು ಅನ್ನೋ ಭಾವನೆ ಇಟ್ಕೋಬಾರದು ಅಂತ ಹೇಳ್ತಾರೆ. ಅವರಿಗೆ ಹಾಗೆ ಹೇಳಿ ರಾಮಾನುಜರನ್ನು ಕರೆಸಿ ಇಬ್ಬರಿಗೂ ಮತ್ತೆ ದಿವ್ಯ ಪ್ರಬಂಧದ ವ್ಯಾಖ್ಯಾನ ಮುಂದುವರಿಸುವಂತೆ ಹೇಳಿ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ತಿರುವಾಯ್ಮೊಳಿ ವ್ಯಾಖ್ಯಾನ ಮುಂದುವರಿತಾ ಇದ್ದಂತೆ ಮತ್ತೆ ಇಬ್ಬರಲ್ಲೂ ಅರ್ಥ ವ್ಯತ್ಯಾಸ ಮೂಡುತ್ತೆ. ಆಗ ಮಾಲಾಧರರು ನೀವು ಆಳವಂದಾರವರನ್ನ ನೋಡಿಯೇ ಇಲ್ಲ, ಭೇಟಿ ಕೂಡ ಮಾಡಿಲ್ಲ, ಹಾಗಿದ್ರೂ ಅವರು ಹೀಗೇ ಅರ್ಥೈಸಿದ್ದಾರೆ ಅಂತ ನೀವು ಹೇಗೆ ಹೇಳಬಲ್ಲಿರಿ ಅಂತ ಕೇಳ್ತಾರೆ. ಆಗ ರಾಮಾನುಜರು ನಾನು ಆಳವಂದಾರರಿಗೆ ಏಕಲವ್ಯನಲ್ವೇ ಅಂತಾರೆ. ಇದನ್ನು ಕೇಳಿದ ಮಾಲಾಧರರು ತಿರುಕ್ಕೋಟಿಯೂರು ನಂಬಿಗಳು ಹೇಳಿದ್ದನ್ನು ನೆನಪಿಸ್ಕೊಂಡು ನಿಮ್ಮಿಂದ ಇವತ್ತು ಹೊಸ ಅರ್ಥ ತಿಳ್ಕೊಂಡೆ, ಇದು ನನ್ನ ಭಾಗ್ಯ ಅಂತ ಹೇಳಿ ಪ್ರಬಂಧದ ವ್ಯಾಖ್ಯಾನವನ್ನು ಮುಂದುವರಿಸಿ ಪೂರ್ಣಗೊಳಿಸ್ತಾರೆ. ಅವರ ಮಗ ಸುಂದರ ಬಾಹುವನ್ನು ರಾಮಾನುಜರ ಶಿಷ್ಯನನ್ನಾಗಿ ಮಾಡ್ತಾರೆ. ಇನ್ನು ಮುಂದೆ ದಿವ್ಯ ಪ್ರಬಂಧದ ವ್ಯಾಖ್ಯಾನ ಮುಗಿದ ಮೇಲೆ ತಿರುಕ್ಕೋಟಿಯೂರು ನಂಬಿ ರಾಮಾನುಜರಿಗೆ ತಿರುವರಂಗ ಪೆರುಮಾಳರಯ್ಯರ್ ಅವರ ಬಳಿ ಒಂದು ರಹಸ್ಯ ಇದೆ, ಅದನ್ನು ನೀವು ಅವರನ್ನು ಆಶ್ರಯಿಸಿ ಪಡ್ಕೊಳ್ಳಿ ಅಂತ ಹೇಳ್ತಾರೆ. ತಿರುವರಂಗ ಪೆರುಮಾಳರಯ್ಯರ್ ಆಳವಂದಾರವರ ಮಗ ಹಾಗೂ ಶಿಷ್ಯ. ಇವರನ್ನ ವರರಂಗ ಗಾಯಕ ಅಂತ ಕರೀತಾರೆ. ರಾಮಾನುಜರು ಇವರನ್ನ ಅನುಸರಿಸಲು ನಿತ್ಯವೂ ರಾತ್ರಿಯಲ್ಲಿ ಕುಡಿಯೋದಕ್ಕೆ ಹಸುವಿನ ಹಾಲು ಕಾಯಿಸಿ ವರರಂಗರಿಗೆ ಅರ್ಪಿಸ್ತಾ ಇರ್ತಾರೆ. ಮತ್ತು ಅಧ್ಯಯನೋತ್ಸವಗಳಲ್ಲಿ ದೇವಸ್ಥಾನದಲ್ಲಿ ತಿರುವಾಯ್ಮೊಳಿಯನ್ನು ಹಾಡಿ ಅಭಿನಯಿಸಿ ನಿತ್ಯ ಕೈಂಕರ್ಯ ಮಾಡಿ ಆಯಾಸದಿಂದ ಹಿಂತಿರುಗಿ ಬಂದಾಗ ಅವರಿಗೆ ಬಿಸಿ ನೀರು ಕಾಯಿಸಿ ಮೈ ನೋವು ಹೋಗುವ ಹಾಗೆ ಸ್ನಾನ ಮಾಡಿಸ್ತಾ ಇರ್ತಾರೆ. ಹೀಗೆ 6 ತಿಂಗಳ ಕಾಲ ಸೇವೆ ಮಾಡಿದ ಮೇಲೆ ವರರಂಗ ಗಾಯಕರಿಗೆ ಅನುಗ್ರಹ ಹುಟ್ಟಿ ರಾಮಾನುಜರಿಗೆ ನೀವು ನನ್ನ ಮನಸ್ಸನ್ನು ಗೆದ್ದು ಬಿಟ್ರಿ, ನಿಮಗೆ ನನ್ನ ಸರ್ವಸ್ವವೇ ಆಗಿರುವ ಚರಮಪರ್ವ ರಹಸ್ಯವನ್ನು ಉಪದೇಶ ಮಾಡ್ತೀನಿ ಅಂತ ಹೇಳಿಬಿಟ್ಟು ಚರಮಪರ್ವ ರಹಸ್ಯವನ್ನು ಉಪದೇಶ ಮಾಡ್ತಾರೆ. ಗುರುವೇ ದೇವರು, ಆಚಾರ್ಯನೇ ಪರಮಭೋಗ ವಸ್ತು, ಆಚಾರ್ಯನೇ ಮೋಕ್ಷಕ್ಕೆ ದಾರಿ, ಆಚಾರ್ಯನೇ ಪರದೈವ ಅಂತ ಬೋಧಿಸ್ತಾರೆ. ವರರಂಗ ಗಾಯಕರಿಂದ ಉಪದೇಶ ಪಡೆದ ಮೇಲೆ
ಆಳವಂದಾರ್ ತಮ್ಮ ಶಿಷ್ಯರಿಗೆ ರಾಮಾನುಜಾಚಾರ್ಯರಿಗೆ ಬೋಧಿಸಲು ಹೇಳಿದ್ದ ಎಲ್ಲ ವಿಷಯಗಳು ರಾಮಾನುಜರಿಗೆ ಸಿಕ್ಕಂತಾಯಿತು. ಅಲ್ಲಿಗೆ ರಾಮಾನುಜರ ಗುರು ಪರಂಪರೆಯಲ್ಲಿ ಎಲ್ಲರ ವಿಷಯವನ್ನು ನಾವು ತಿಳ್ಕೊಂಡ್ವಿ. ಶ್ರೀಮತೆ ರಾಮಾನುಜಾಯ ನಮಃ.